ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವ್ಲಾಗ್ ಏನಂದರೆ ಡೇ ಇನ್ ಮೈ ಲೈಫ್. ನಾನು ಆಫೀಸಿಗೆ ಹೋದಾಗ ನನ್ನ ಡೇ ಹೇಗಿರುತ್ತೆ ಅನ್ನೋದು ಶೂಟ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಕ್ಯಾಬ್ ಡ್ರೈವರ್ ಬರ್ತಾರೆ. ಇವತ್ತು ಸ್ವಲ್ಪ ಬೇಗ ಬಂದಿದ್ರು, ಅದಕ್ಕೆ ಪೂರ್ತಿಯಾಗಿ ರೆಡಿ ಆಗೋಕ್ಕಾಗಿಲ್ಲ. ಹೇಗೋ ಒಂದು ರೆಡಿಯಾಗಿ ಹೋಗ್ತಿದ್ದೀನಿ. ನಮ್ಮ ಏರಿಯಾದಲ್ಲಿ ಹಬ್ಬ ಆಗ್ತಿತ್ತು, ಸೊ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ. ಅಂದರೆ ತುಂಬ ದಿವಸ ಆಯಿತು ಗೈಸ್ ಶೂಟ್ ಮಾಡಿವಿ ಈ ವಿಡಿಯೋನ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಸೊ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತು, ಅದಕ್ಕೆ ಚಾಕ್ಲೇಟ್ ತಿಂತಿದ್ದೆ. ಆ್ಯಂಡ್ ನಿಮಗೆ ಸನ್ರೈಸ್ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ರೌಂಡಾಗಿ ಸೂರ್ಯ ಕಾಣಿಸ್ತಿದ್ರಲ್ಲ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಮ್ಮನೆಯಿಂದ ಆಫೀಸಿಗೆ ಎಷ್ಟು ದೂರ ಅಂದರೆ 36 ಕಿಲೋಮೀಟರ್. ಎಸ್, ಯು ಹರ್ಡ್ ಮಿ ರೈಟ್, 36 ಕಿಲೋಮೀಟರ್ ದೂರ ಇದೆ ಗೈಸ್. ಹೋಗ್ತಾ ಅಷ್ಟು ಟ್ರಾಫಿಕ್ ಇರಲ್ಲ ಗೈಸ್. ಸೊ 1.25 ಅವರಲ್ಲಿ ಆಫೀಸ್ ರೀಚ್ ಆಗಿ ಹೋಗ್ತೀವಿ. ಬರ್ತಾ ಪ್ಲೀಸ್ ಡೋಂಟ್ ಆಸ್ಕ್ ಮೀ, ಇಡೀ ಬೆಂಗಳೂರು ಸುತ್ಕೊಂಡ್ಬರ್ತೀವಿ. 3 ಅವರ್ಸ್ ಆದರೂ ಆಗುತ್ತೆ, 4 ಅವರ್ಸ್ ಆದರೂ ಆಗುತ್ತೆ ಮನೆ ರೀಚ್ ಆಗೋದು. ಸೊ ಇಟ್ಸ್ ಟೂ ಸ್ಟ್ರೆಸ್ಫುಲ್ ಗೈಸ್. ಎಸ್, ಫೈನಲಿ ಆಫೀಸ್ ರೀಚ್ ಆದೆ. ಇವತ್ತು ಕ್ಯಾಬಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಯಾರಿಗೂ ವೆಯ್ಟ್ ಮಾಡೋದಿರಲಿಲ್ಲ, ಸೊ ಪೀಸ್ಫುಲ್ಲಾಗಿ ಬಂದೆ. ಏನಿದು ಗ್ರೀನರಿ ಅಂತ ನೋಡ್ತಿದ್ದೀರಾ, ಇದು ನಮ್ಮ ಆಫೀಸ್ ಲಿಫ್ಟ್ ಗೈಸ್. ಸೊ ಅರ್ಧ ರೆಡಿ ಆಗಿದ್ನಲ್ಲ, ಇವಾಗ ಫುಲ್ ರೆಡಿ ಆಗೋಣ ಬನ್ನಿ. ಫೈನಲಿ ಆಫೀಸಿಗೆ ರೀಚ್ ಆದೆ. ಸೊ ಟೈಮ್ ಇವಾಗ ಐ ಗೆಸ್ 7 o'clock ಅಂದ್ಕೋತೀನಿ. 7:15 ಆಗಿರುತ್ತೆ. ಆಫೀಸ್ ಮೈ ಔಟ್ಫಿಟ್ ಡೀಟೇಲ್ ಶೋ ಯು. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಐ ಹೋಪ್ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಸೊ ಬೇಗ ಸೆಟ್ ಮಾಡ್ಕೊಳ್ಳೋಣ ಬನ್ನಿ. ತಿಂಡಿ 8 ಗಂಟೆಗೆ ಹೋಗೋದು. ಸೊ ಅಲ್ಲಿವರೆಗೂ ಬಿಸ್ಕೆಟು ಸ್ನ್ಯಾಕ್ಸ್ ಏನಾದ್ರು ತಿನ್ಕೋಬೋದು. ಎಲ್ಲ ಆಫೀಸಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ಬೇಗ ಹೇರ್ ಸ್ಟೈಲ್ ಮಾಡ್ಕೊಂಡಾದ್ಮೇಲೆ ಹೇರ್ ಸ್ಟೈಲ್ಗೆ ಐ ಹ್ಯಾವ್ 2 ಆಪ್ಷನ್. ಒಂದು ಫ್ರೀ ಹೇರ್ಸ್, ಇನ್ನೊಂದು ಟೈಮ್ ಮಾಡೋದು ಅಂತ. ನಂಗೆ ಫ್ರೀ ಹೇರ್ಸಲ್ಲಿ ಚೆನ್ನಾಗಿ ಕಾಣ್ತಿದ್ದೆ ಅನ್ಕೋತೀನಿ. ಬಿಲ್ಸಿ ಇದು ಇನ್ನೊಂದು ಹೇರ್ ಸ್ಟೈಲು. ಫ್ರೀ ಹೇರ್ಸ್ ಬಿಟ್ಟರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಗೈಸ್, ಅದಕ್ಕೆ ಸುಮ್ಮನೆ ಇದೆ ಹಾಕ್ಕೊಂಡು ಹೋಗ್ತೀನಿ. ಆಫೀಸ್ ಹೋಗಿದ ತಕ್ಷಣ ಬಿಸಿನೀರು ಕುಡಿತೀನಿ, ಯಾಕೆಂದರೆ ನಾನು ಟೀ ಕಾಫಿ ಏನೂ ಕುಡಿಯೋಲ್ಲ. ಅಟ್ಲೀಸ್ಟ್ ಬಿಸಿನೀರು ಕುಡಿದ್ರೆ ಚಳಿಲಿ ಹೋಗಿರ್ತೀನಲ್ಲ, ಬೆಚ್ಚಗಾಗತ್ತೆ ಅಂತ. ಬಿಸಿನೀರು ತೊಗೊಂಡೆ, ಹಾಗೆ ಹೊಟ್ಟೆ ಅಂತ ಲೇಸು ಬಿಸ್ಕೆಟ್ ತೊಗೊಂಡೆ. ಸೊ ಇವಾಗ ತಿಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ತಿಂಡಿಗೆ ಹೋಗೋಣ, ಬ್ರೇಕ್ಫಾಸ್ಟಿಗೆ. ಸೊ ಚಿಯರ್ಸ್. ಜೋಶಲ್ಲಿ ಲೇಸು ಇದೆಲ್ಲ ತೊಗೊಂಡ್ಬಿಟ್ಟೆ, ಬಟ್ ತಿನ್ನೋಕ್ಕಾಗಿಲ್ಲ. ಲೇಸ್ ನೀಟಾಗೆಲ್ಲ ಸುಸ್ತಾಗಿಟ್ಟುಬಿಟ್ಟೆ. ಬಿಸ್ಕೆಟ್ ಖಾಲಿ ಮಾಡೋಕ್ಕೆ ಒದ್ದಾಡ್ತಿದ್ದೀನಿ. ತುಂಬ ಸ್ವೀಟ್ ಇದೆ ಗೈಸ್, ತಿನ್ನೋಕ್ಕಾಗ್ತಿಲ್ಲ ಬೆಳಗ್ಗೆ ಸ್ವೀಟ್ ಅಂತ. ಬಾಧೆ ಯಾರಿಗೆ ಹೇಳೋಣ. ಅವಳು ತಿಂತಿದ್ದ ಗೈಸ್, ಎಲ್ಲ ನನ್ನ ತಲೆ ಮೇಲೆ ಎತ್ತಿ ಕಟ್ತಾವಳೆ. ಹೆಂಗೋ ಮುಂದೆ ಲಾಸ್ಟ್ ಮುಗೀತು. ಫುಡ್ ವೇಸ್ಟ್ ಮಾಡಬಾರ್ದು ಅಂತ ತಿಂತಿದ್ದೀನಿ ಅಷ್ಟೇ. ನಾನಿದ್ರೆ ನೇಹಂಗೆ ತಿನ್ನಿಸ್ತಿದ್ದೆ ಅಷ್ಟೇ. ಸ್ವಲ್ಪ ಕೆಲಸ ಮಾಡಿ ತಿನ್ನೋಣ ಅಂತ ಕೆಳಗೆ ಬಂದ್ವಿ. ಆ್ಯಂಡ್ ದೀಪಾವಳಿ ಫೆಸ್ಟ್ ಇತ್ತಲ್ಲ, ಅದಕ್ಕೆ ಅರೇಂಜ್ ಮಾಡಿದ್ರು ಈ ಥರ ಫೋಟೋಶೂಟಿಗೆ. ಫೈನಲಿ ತಿಂಡಿ ಕರ್ಕೊಬಂದು ಇವುಗಳೆಲ್ಲ ಆಫ್ ಮಾಡಿ ಬರೋಷ್ಟಕ್ಕೆ ಹೊಟ್ಟೆ ಅಷ್ಟು ಎಲ್ಲ ಹೊರಗತಿ ಆಗುತ್ತೆ. ಸೊ ಏನು ತಿಂತಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ. ರಾಗಿ ಗಂಜಿ, ರವಾ ಇಡ್ಲಿ, ವಡ, ಮಾವಿನಕಾಯಿ ರಾಗಿ ಗಂಜಿಗೆ, ಆ್ಯಂಡ್ ಚೀಸ್ ಆಮ್ಲೆಟ್, ಸಾಸೇಜ್, ಚಿಕನ್ ಸಾಸೇಜ್, ಸಾಂಬಾರ್, ಚಟ್ನಿ ಆ್ಯಂಡ್ ಸಮ್ ಫ್ರೂಟ್ಸ್. ಸೊ ನೀವೆಲ್ಲ ಏನು ತಿಂದಿದ್ದೀವಿ? ಹೊಟ್ಟೆ ತುಂಬ ಊಟ ಆಯಿತು. ಸೊ ಸುಮ್ಮನೆ ಇಟ್ಕೊಂಡು ಹೋದರೆ ಕರ್ಕನ ಹೊಟ್ಟೆಲಿ ಆಬ್ವಿಯಸ್ಲಿ ಎಲ್ಲೆರಡೆ ಫ್ಲೋರು ಗೈಸ್. ಏನು ಜಾಸ್ತಿ ಕರಗಲ್ಲ, ಜಾಸ್ತಿ ಕರಗಿದ್ರೆ ಒಂದು 13 ಕ್ಯಾಲರೀಸ್ ಕರಗ್ಬೋದು ಅಷ್ಟೇ. ಇವಾಗ ಕೆಲಸ ಮಾಡ್ಬೇಕು, ಆಮೇಲೆ ಸಿಗ್ತೀನಿ ಬಾಯ್. ನಮ್ಮ ಕೆಲಸ ಬರ್ತಾ ಏನಾದರೂ ತಿನ್ನಬೇಕು ಅನಿಸ್ದಾಗ ಇಲ್ಲಿ ತಿಂಡಿ ಇಟ್ಟಿರ್ತಾರೆ. ಸೊ ಇಲ್ಲಿ ತಿಂಡಿ ತೊಗೊಳಕ್ಕೆ ಬರ್ತೀವಿ ಅವಾಗವಾಗ. ಸೊ ಇಲ್ಲಿ 10 ಗಂಟೆ ಆದಮೇಲೆ ಚಾಕ್ಲೇಟ್ಸ್ಗಳು ಇಟ್ಟಿರ್ತಾರೆ. ಸೊ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಿಡ್ತೀನಿ ನಾನು ನನ್ನ ಫ್ರೆಂಡು. ಸೊ ಹಂಗೆ ಬೋರ್ ಆಗ್ತಿತ್ತು, ಅದಕ್ಕೆ ಜ್ಯೂಸ್ ತೊಗೊಂಡಿದ್ದೀನಿ. ಒಂದು ರಿಚಿ, ಒಂದು ಗೋವಾ, ಚಿಲ್ಲಿ ಗೋವಾ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಆಮೇಲೆ ಅವಾಗವಾಗ ಬ್ರೇಕ್ ತೊಗೊತಿರ್ತೀವಿ ಹಂಗೆ ಹಿಂಗೆ ಮಾಡಿಕೊಂಡು. ಪಾಪ ಏನು ಬರೆಯಲ್ಲ ನಮ್ಮ ಟೀಯಲ್ಲೂ, ಆರಾಮಾಗಿ ಬಿಟ್ಬಿಟ್ಟಿದ್ದಾರೆ. ಸೊ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಅದಕ್ಕೆ ನನಗೆ ಆಫೀಸಿಗೆ ಬರೋಕ್ಕೆ ಇಷ್ಟ ಬೇಸಿಕ್ಲಿ.
ಪ್ಲೇಸ್ ಹೇಗಿದೆ ಅಂತ ತೋರಿಸ್ತಾಳೆ. ವೈಟ್ ಡ್ರೆಸ್ ಹಾಕ್ಕೊಂಡಾಗಲೇ ಗಲೀಜಾಗೋದು. ಲಂಚ್ ಟೈಮ್ ಆಯಿತು. ಸೊ ಲಂಚಿಗೆ ಬಂದಿದ್ದೀವಿ. ಸೊ ನಮ್ಗೆ ಆಫೀಸಲ್ಲೇ ಪ್ರೊವೈಡ್ ಮಾಡ್ತಾರೆ ಊಟ ತಿಂಡಿ. ಸೊ ಲಂಚಿಗೆ ಏನಿದೆ ಅಂದರೆ ಟಪೋಸ್ ಇದೆ ಆ್ಯಂಡ್ ರೈಸ್, ಸಾಂಬಾರ್, ಪಲ್ಯ, ಇದು ಪೀನೆಟ್ಟದು ಉಸ್ಲಿ ಥರ ಏನೋ ಮಾಡಿದ್ದಾರೆ, ಆ್ಯಂಡ್ ಸಮ್ ಚಟ್ನಿ, ವೆಜಿಟೇಬಲ್ ಚಟ್ನಿ. ಈ ಕಡೆ ಬಂದರೆ ಚಾಟ್ಸ್ ಇಷ್ಟೇಷ್ಟು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡೋಕ್ಕೆ, ನಿಪ್ಪಟ್ಟು ಮಸಾಲ ಅಂತ. ಆ್ಯಂಡ್ ಇದು ಪಾಯಸ, ಇದು ಮಡ್ ಕೇಕ್, ಪೌಡರ್ ಥರ ಇಲ್ಲ, ಮಡ್ ಕೇಕ್. ಸೊ ನಿಮ್ಮದೆಲ್ಲ ಊಟ ಆಯಿತಾ? ಏನೇನು ಊಟ ಮಾಡಿದ್ರಿ? ಊಟ ಮಾಡೋಣ. ಆ್ಯಕ್ಚುಲಿ ನಮ್ಮದು ಕ್ಲೈಂಟ್ ಲೊಕೇಶನ್ ಆಗಿರೋದ್ರಿಂದ ಫುಲ್ ಆಫೀಸ್ ಟೂರೆಲ್ಲ ಮಾಡೋಕ್ಕಾಗಲ್ಲ. ಸಿಗಾಕೊಂಡೆ ಬೈತಾರೆ, ಸಿಗಾಕೊಂಡೆ ಹಾಕೋತೀನಿ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಎಲ್ಲಿ ಶೂಟ್ ಮಾಡಬೇಕು, ಎಲ್ಲಿ ಶೂಟ್ ಮಾಡಬಾರ್ದು ಅಂತ ನೋಡಿ ಮಾಡ್ತಿದ್ದೀನಿ. ಸೊ ಡೈಲಿ ಬ್ಲಾಗ್ ಫುಲ್ ಮಾಡಲಿಕ್ಕಾಗಿಲ್ಲ, ಅಲ್ಲಿ ತಿನ್ನೋದಷ್ಟೇ ತೋರಿಸ್ತಿದ್ದೀನಿ. ಸಾರಿ ಫಾರ್ ದ್ಯಾಟ್. ಯಾ, ನೆಕ್ಸ್ಟ್ ಬ್ಲಾಗಲ್ಲಿ ಫುಲ್ ಡೇ ಏನು ಮಾಡ್ತೀನಿ ಅಂತ ಎಲ್ಲ ನೀಟಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಸೊ ಇವಾಗ ಏನು ಮೇಡಮ್, ನಾನು ಫ್ರೀ ಟೈಮಲ್ಲಿ ಕ್ರಿಕೆಟ್ ಆಡ್ತೀನಿ. ಇದೊಂದು ಮಿಸ್ ಆಯಿತು, ಅದು ಮಿಸ್ ಆಯ್ತು. ಎಂತ ಕೆಲಸ ಮಾಡಿ ಬೋರ್ ಆದರೆ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ. ಆ್ಯಂಡ್ ತುಂಬ ಗೇಮ್ಸ್ ಇದೆ, ಅವೆಲ್ಲ ಆಡ್ಬೋದು. ಓನ್ಲಿ ಥಿಂಗ್ ಇಸ್ ನಮ್ಮ ಕೆಲಸ ಕರೆಕ್ಟಾಗಿ ಮಾಡಿ ಮುಗಿಸಿದ್ರೆ ಅಷ್ಟೇ, ಏನು ಕೇಳಲ್ಲ. ಇಲ್ಲಾಂದರೆ ಮುಖಕ್ಕೆ ತುಪ್ಪಕ್ಕಂತ ಹೋಗಿರ್ತಾರೆ. ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದೆ, ಯಾಕಂದರೆ ಇಲ್ಲಿ 6 ಗಂಟೆಗೆ ಆಫೀಸ್ ಬಿಟ್ಟರೆ ಮನೆಗೆ ರೀಚ್ ಆಗೋದು 8:10, 8:15. ಟ್ರಾಫಿಕ್ ಇದೆ 9 ಗಂಟೆ ಆದರೂ ಆಗೋಗುತ್ತೆ. ಹೊಟ್ಟೆ ಅಷ್ಟೊತ್ತು ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡೆ ಅಂದ್ಬಿಟ್ಟು ಚಿಕನ್ ಸಾಸೇಜ್ದು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದೀನಿ. ಸೊ ತಿಂದ್ಬಿಟ್ಟು ಮನೆಗೆ ಹೊರಡೋದೆ, ಕೆಲಸ ಎಲ್ಲ ಮುಗೀತು. ಆ್ಯಂಡ್ ಟೇಸ್ಟು ಹೇಗಿದೆ ಅಂತ ಹೇಳ್ತೀನಿ ತಾಳಿ. ಇಟ್ಸ್ ಗುಡ್. ಅಕ್ಕ ಫ್ರೂಟ್ಸ್ ಎಲ್ಲ ನೀಟಾಗಿ ತೊಗೊಂಬಂದು, ಪೈನಾಪಲ್ಲು ಮತ್ತು ವಾಟರ್ ಮಿಲನ್ನು. ಇವಾಗ ತಿನ್ನೋಕ್ಕಾಗಲ್ಲ ಅಂತ ನಾವೇ ಇರ್ತಿರ್ತಾವಳೆ, ನನ್ನ ಕೈಲಂತೂ ತಿನ್ನೋಕ್ಕಾಗಲ್ಲ. ಎರಡು ನೀನೇ ಖಾಲಿ ಮಾಡ್ಬೇಕು, ಪ್ಯಾಕ್ ಮಾಡು. ಎಲ್ಲನೂ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ. ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಆಗಿತ್ತು. ಅದು ಬೇರೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಆಗ್ತಿತ್ತು, ಸೊ ಟ್ರಾಫಿಕ್ ಇದ್ದಿದ್ದು ಜಾಸ್ತಿ ಇತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಮನೆಗೆ ಹೋಗ್ಬೇಕಾದ್ರೆ ಇಡೀ ಬೆಂಗಳೂರು ನೋಡ್ಕೊಂಡು ಹೋಗ್ತೀನಿ. ಲಿಟ್ರಲಿ ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಸ್ಯಾಂಕಿ ಟ್ಯಾಂಕಿ, ವಿಧಾನಸೌಧ, ಮತ್ತು ಹೈಕೋರ್ಟು, ಯಶವಂತಪುರದ ಮಾರ್ಕೆಟು, ಮತ್ತು ಸರ್ಕಲ್ ಮಾರಮ್ಮ ಟೆಂಪಲ್ಲು, ಮಲ್ಲೇಶ್ವರಮು, ಲಿಟ್ರಲಿ ಇಡೀ ಬೆಂಗಳೂರು ಸುತ್ಕೊಂಡು ಹೋಗ್ತೀನಿ. ಆ್ಯಂಡ್ ಇದು ನಮ್ಮ ಜಾತ್ರೆದು ಲೈಟಿಂಗ್ಸು ಸಖತ್ತಾಗಿ ಹಾಕಿದ್ರು. ಲೈಟಿಂಗ್ಸ್ ಎಲ್ಲ ಈ ಸತಿ ಹಬ್ಬ ಗ್ರ್ಯಾಂಡಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ಫೈನಲಿ ಮನೆ ರೀಚ್ ಆದೆ. ಕೂತು ಬೆನ್ನು ಬಂದ್ಬಿಟ್ಟಿತ್ತು. ಮನೆಗೆ ಹೋಗಿದ ತಕ್ಷಣ ನನ್ನ ದುಡ್ಡು ನನ್ನ ವೆಲ್ಕಮ್ ಮಾಡ್ಕೊತಾಳೆ. ಎತ್ಕೊಳೋ ತನಕ ಬಿಡಲ್ಲ ಗುರು. ಅವಳನ್ನ ಎತ್ಕೊಟ್ಟು ಸಮಾಧಾನ ಮಾಡಾದ್ಮೇಲೆ ನಾನು ಮುಂದಿನ ಕೆಲಸ ಮಾಡ್ಕೋಬೇಕು, ಆ ಥರ. ಫೈನಲಿ ಮನೆಗೆ ಬಂದು ರೀಚ್ ಆದೆ ಗೈಸ್. ಲಿಟ್ರಲಿ ನಾನು ಅಲ್ಲಿ ಆಫೀಸ್ ಬಿಟ್ಟಿದ್ದು 6 o'clock. ಸೊ ನಾನು ಇಲ್ಲಿಗೆ ಬಂದು ರೀಚ್ ಆಗಿದ್ದು 8:40. ಲೆಕ್ಕಕ್ಕೆ ಎಷ್ಟು ಅವರ್ ನಾನು ಟ್ರಾವೆಲ್ ಮಾಡಿದ್ದೀನಿ. ಕುತ್ತೇನೆ ಸಾಕಾಗೋಯ್ತು. ಟ್ರಾಫಿಕ್ ಅಂತೂ ಪೀಕಲ್ಲಿತ್ತು ಅಂದ್ಕೊಳ್ಳಿ. ಅದು ಬೇರೆ ನಮ್ಮ ಏರಿಯಾದಲ್ಲಿ ಜಾತ್ರೆ ಬೇರೆ ನಡೀತಿದೆ. ಸೊ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಇತ್ತು. ಸೊ ಫೈನಲಿ ಮನೆಗೆ ಬಂದು ರೀಚ್ ಆದೆ. ಅದೇ ನನಗೆ ಇವಾಗ ಏನಂತಾರೆ ಗುಡ್ ನ್ಯೂಸ್, ಖುಷಿ ಕೊಡೋ ವಿಷಯ. ಆ್ಯಂಡ್ ಹೊಟ್ಟೆ ನಶಿತಿಲ್ಲ. ಇವಾಗ ಬಿಗ್ ಬಾಸ್ ನೋಡಿಕೊಂಡು ಪೀಸಾಗಿ ಮಲ್ಕೋತೀನಿ. ಆ್ಯಂಡ್ ತಿರ್ಗಾ ನಾಳೆ 5 ಗಂಟೆಗೆ ಎದ್ದೇಳಬೇಕು ಗಾಯ್ಸ್. ಓ ಗಾಡ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಆಫೀಸ್ ಬ್ಲಾಗು. ಸೊ ಇಷ್ಟ ಆಗಿದೆ, ಏನು ಮಾಡಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ಜಾಸ್ತಿ ಲವ್ ಕೊಡಿ ಹಂಗೇನೆ ಸ್ವಲ್ಪ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ ತಾಳಿ. ಇಗ್ನೋರ್ ಮೈ ಟಯರ್ಡ್ ಫೇಸ್. ಲಿಟ್ರಲಿ ಫುಲ್ ಟಯರ್ಡ್ ಆಗ್ತಿದ್ದೀನಿ. ಬಾಡಿ ಪೇನ್ ಎಪ್ಪಿ ಬಂದಿದೆ. ಇನ್ನು 2 days ಅಷ್ಟೇ ಆಫೀಸು. ಅದಾದಮೇಲೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ.
ಪೀಸಾಗಿ ಎದೊಳ್ತೀನಿ, ಪೀಸಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿರ್ತೀನಿ. ಆ್ಯಂಡ್ ಮೇನ್ ನನ್ನ ಏಮ್ ಇರೋದು ಇವಾಗ ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಮಾಡಬೇಕು ಅಂತ. ಯಾಕಂದರೆ ಡುಮ್ಮಿಯಾಗಿ ಹೋಗಿದ್ದೀನಿ, ಡುಮ್ಮಿ ಆಗೋಗಿದ್ದೀನಿ ಗಾಯ್ಸ್. ನೋಡಿ ಕೆನ್ನೆ ಎಲ್ಲ ಫುಲ್ ಡುಮ್ಮಿ ಥರ ಕಾಣ್ತಿದ್ದೀನಿ. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋಣ ಅನ್ಕೋತಿದ್ದೀನಿ. ಫುಲ್ಲಿ ಆಗೋದ್ರೆ ಫೈನ್. ಅದಕ್ಕೂ ಮುಂಚೆ ಫಸ್ಟ್ ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ತಾಳಿ ನನ್ನ ನೈಟ್ ಸ್ಕಿನ್ ಕೇರ್ ಏನೇನು ಮಾಡ್ತೀನಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಓಕೆನಾ? ಮಾಡ್ತೀರಿ. ನಾನು ಫಸ್ಟ್ ಇವಾಗ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಸೊ ಫೇಸ್ ವಾಶ್ ಮಾಡಾಯಿತು. ಇವಾಗ ಮುಖ ಉಜ್ಕೋಬೇಡಿ, ಸಾಫ್ಟಾಗಿ ಕೇರ್ ಮಾಡಿ ಫೇಸ್ನ. ಇಟ್ಸ್ ಟು ಇಂಪಾರ್ಟೆಂಟ್ ಟು ಕೇರ್ ಯುವರ್ ಫೇಸ್. ಇಟ್ಸ್ ಟು ಇಂಪಾರ್ಟೆಂಟ್ ಟು ಟೇಕಿಂಗ್ ಕೇರ್ ಆಫ್ ಯುವರ್ ಫೇಸ್. ಮಗು ಥರ ಜಂಟಲಾಗಿ. ಸೊ ಫೇಸ್ ವಾಶ್ ಆದಮೇಲೆ ನೀಟಾಗಿ ಫೇಸ್ನ ನೀಟಾಗಿ ಬಟ್ಟೆಲಿ ಒರೆಸ್ಕೊಂಡಾದ್ಮೇಲೆ ಕ್ಲೆನ್ಸರ್ ಯೂಸ್ ಮಾಡ್ತಿದ್ದೀನಿ, ಸೆಟಾಫಿಲ್ ಅವ್ರದ್ದು. ಬಿಕಾಸ್ ಅಕಸ್ಮಾತ್ ಮುಖದಲ್ಲಿ ಏನಾದ್ರು ಚೂರುಪಾರು ಡರ್ಟ್ ಆಗಲಿ ಅಥವಾ ಗಲೀಜಾಗಲಿ ಅಥವಾ ಮೇಕಪ್ ಆಗಲಿ ಏನಾದ್ರು ಉಳಿದಿದ್ರೆ ನೀಟಾಗಿ ಹೋಗುತ್ತೆ. ನಾನೇನು ಫೌಂಡೇಶನ್ ಏನು ಯೂಸ್ ಮಾಡಲ್ಲ. ಬಟ್ ಸ್ಟಿಲ್ ಆಚೆ ಹೋಗಿ ಬಂದಿರ್ತೀವಲ್ಲ, ಗಲೀಜು ಅದು ಇದ್ದೇ ಇರುತ್ತೆ, ಡರ್ಟ್ ಅದು ಇದ್ದೇ ಇರುತ್ತೆ, ಡಸ್ಟ್ ಆದರೂ ಇದ್ದೇ ಇರುತ್ತೆ. ಸೊ ಡಸ್ಟ್ ಫೇಸಲ್ಲಿ ಒಂದು ಚೂರಾದರೂ ಡಸ್ಟ್ ಇರುತ್ತಲ್ಲ, ಡಸ್ಟು ಮತ್ತು ಚೂರು ಮೇಕಪ್ ಇರುತ್ತಲ್ಲ, ಅದಾದರೂ ಹೋಗುತ್ತೆ ಅಂದ್ಬಿಟ್ಟು ಐ ಆಮ್ ಯೂಸಿಂಗ್ ಕ್ಲೆನ್ಸರ್. ಆ್ಯಂಡ್ ಈ ಕ್ಲೆನ್ಸರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತಿ ಆಗಿರುತ್ತೆ, ಗ್ಲೋಗಿ ಸ್ಕಿನ್ ಸಿಕ್ಕಾಬಿಡೆ ಗ್ಲೋ ಕೂಡ ಆಗುತ್ತೆ. ಸೊ ಇವೆಲ್ಲ ಯೂಶಲಿ ಫಾಲೋ ಮಾಡ್ತಿರ್ಲಿಲ್ಲ, ಮಾಡೋದು ಇರ್ತಿರ್ಲಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇವಾಗ ನಾನು ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಸ್ಕಿನ್ ನೆಕ್ಸ್ಟ್ ಲೆವೆಲಾಗಿ ಹಾಳಾಗ್ತಿದೆ. ಸೊ ಅದಕ್ಕೋಸ್ಕರ ಫುಲ್ ಹಾಳಾಗೋಕ್ಕೆ ಮುಂಚೆ ಸ್ವಲ್ಪನಾದರೂ ಕೇರ್ ಮಾಡೋಣ ಅಂತೇಳಿ ಟೇಕಿಂಗ್ ಕೇರ್ ಗೈಸ್. ನಾನು ಮುಂಚೆ ಎಲ್ಲ ನಾನು ನಿಜವಾಗ್ಲೂ ಯಾವುದೇ ಸ್ಕಿನ್ ಕೇರ್ ಯೂಸ್ ಮಾಡ್ತಿರ್ಲಿಲ್ಲ, ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ಸ್ವಲ್ಪ ಇವಾಗ ಟೇಕ್ ಕೇರ್ ಮಾಡ್ತಿದ್ದೀನಿ ಬಿಕಾಸ್ ಸ್ಕಿನ್ ಸಿಕ್ಕಾಪಟ್ಟೆ ಹಾಳಾಗೋಗಿದೆ. ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ನಾನು ಇವಾಗ ಸೀರಮ್ ಹಾಕಬೇಕು, ಅದಕ್ಕೋಸ್ಕರ ನೀಟಾಗಿ ಕ್ಲೆನ್ಸ್ ಮಾಡ್ತಾಯಿದ್ದೀನಿ ಫೇಸನ್ನು. ಆ್ಯಂಡ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಬರ್ತೀನಿ. ನೀಟಾಗಿ ಅಬ್ಸರ್ವ್ ಆಗಿದೆ ಎಲ್ಲನೂ. ತಾಳಿ ಫೇಸ್ ವಾಶ್ ಮಾಡ್ಕೊಬರ್ತೀನಿ. ಫೇಸ್ ವಾಶ್ ಆಯಿತು, ಫೇಸ್ ಮಾಡ್ಕೊ ಫೇಸ್ ಟವಲ್ ತೊಗೊಂಡು ನೀಟಾಗಿ ಒರೆಸ್ಕೊತಿದ್ದೀನಿ. Now I'm using serum. ನನಗೆ ನನ್ನ ಡಾಕ್ಟ್ರು ಸಜೆಸ್ಟ್ ಮಾಡಿರೋ ಸಿರಮ್ ಇದು. ಸೊ ನಿಮಗೆ ಚೆಕ್ ಮಾಡಿ ಸಿರಮ್ನ ಯೂಸ್ ಮಾಡಿ. ಬಿಕಾಸ್ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದು ಥರ ಇರುತ್ತೆ. ಅಪ್ವರ್ಡ್ಸ್ ಹಾಕಿ ಅಪ್ಪರ್ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕ್ಕೊತೀನಿ ನಾನು. ನಿಮ್ಮ ಸ್ಕಿನ್ ಗ್ಲೋಯಿ ಆಗುತ್ತೆ. ಆ್ಯಂಡ್ ಯಾವುದೇ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ನೀಟಾಗಿ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು, ಆಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ನನ್ನ ಲಿಪ್ಸು ಸಿಕ್ಕಾಪಟ್ಟೆ ಚಾಪಿ. ಸೊ ಐ ಆಮ್ ಯೂಸಿಂಗ್ ಲಿಪ್ ಬಾಮ್ ಯೂರಿಯಾದಿಂದ ತೊಗೊಂಡಿರೋದು. ಇದ್ರ ಜೊತೆ ಲಿಪ್ ಸ್ಕ್ರಬ್ಬರ್ ಕೂಡ ಬರುತ್ತೆ. ನೀವು ಟೈಮ್ ಇದ್ದರೆ ಸ್ಕ್ರಬ್ ಕೂಡ ಮಾಡ್ಕೋಬೋದು. ನಾನು ಯೂಶಲಿ ಸ್ಕ್ರಬ್ ಮಾಡಲ್ಲ, ಏನಾದರೂ ಫುಲ್ ಚಾಪಿ ಆಗಿದ್ರೆ ಅಷ್ಟೇ ಸ್ಕ್ರಬ್ ಮಾಡ್ತೀನಿ. ಎಸ್, ಡನ್ ವಿತ್ ಮೈ ಸ್ಕಿನ್ ಕೇರ್. ಇವಾಗ ಬಿಗ್ ಬಾಸ್ ನೋಡಿ ಪೀಸಾಗಿ ಮಲ್ಕೋತೀನಿ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್, ಜಾಸ್ತಿ ಲವ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.